ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. 4 ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಲಿಕ್ಕಿದೆ. ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿರುವ ಹಿನ್ನೆಲೆ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಇಳಿತಾ ಇದ್ದಾರೆ. ಇವತ್ತಿನಿಂದ ನಿನ್ನೆಯಿಂದನೇ ಈಗಾಗಲೇ ಮುಷ್ಕರ ಇರುವ ಹಿನ್ನೆಲೆ ಸಾರ್ವಜನಿಕರಿಗೆ ಈ ಮುಷ್ಕರದ ಬಿಸಿ ತಟ್ಟಿಯಾಗಿದೆ. ಬಸ್ಗಳು ಬಂದ್ ಆಗಿದ್ದು ಪೂರ್ಣ ಪ್ರಮಾಣದಲ್ಲಿ ಇವತ್ತಿನಿಂದ ಈ ಕ್ಷಣದಿಂದ ಈಗಾಗಲೇ ಮುಷ್ಕರ ಆರಂಭ ಆಗಿದೆ. ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ಸಿಗೋದಿಲ್ಲ. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗೋದಕ್ಕೆ ಸಿಗೋದಿಲ್ಲ. ಕೆಕೆಆರ್ಟಿಸಿ ಬಸ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಈ ಕಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಸಿಗೋದಿಲ್ಲ. 4 ನಿಗಮಗಳ ಬಸ್ಗಳು ಟೋಟಲಿ ಬಂದ್. ಇವತ್ತಿನಿಂದ ಸರ್ಕಾರ ಇವರ ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಇರುತ್ತೆ. ಸಾರಿಗೆ ನೌಕರರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ, ಪ್ರತಿಭಟನೆ ಮಾಡಿಯೇ ಸಿದ್ಧ. ನಮ್ಮನ್ನ ಯಾವುದೇ ಕಾರಣಕ್ಕೂ ಹೆದರಿಸೋದು ಬೆದರಿಸೋದು ಮಾಡೋದಕ್ಕೆ ಹೋಗಬೇಡಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಹೇಳಿದ್ದಾರೆ. ನೋಡಿ, ತಾವು ಬೆಳಗಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಬಸ್ಗಳ ಮೂವ್ಮೆಂಟ್ ಇಲ್ಲ. ಜನ ಆಲ್ರೆಡಿ ಹೋಗ್ಬೇಕು ಊರಿಗೆ ಅಂತ ಬಂದಿಂತವರು ಹೇಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಈಗಾಗಲೇ ಅಸಂಘಟಿತ ಇಲ್ಲ, ನಾವು ಸಂಘಟಿತವಾಗಿ ಹೋರಾಟವನ್ನ ಮಾಡ್ತೀವಿ, ಅಲ್ಲಿ ಒಂದ್ ಕಡೆ ಬಸ್ ಹೋಗೋದು, ಇಲ್ಲೊಂದ್ ಕಡೆ ಮುಷ್ಕರ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. 4 ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಲಿಕ್ಕಿದೆ. ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿರುವ ಹಿನ್ನೆಲೆ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಇಳಿತಾ ಇದ್ದಾರೆ. ಇವತ್ತಿನಿಂದ ನಿನ್ನೆಯಿಂದನೇ ಈಗಾಗಲೇ ಮುಷ್ಕರ ಇರುವ ಹಿನ್ನೆಲೆ ಸಾರ್ವಜನಿಕರಿಗೆ ಈ ಮುಷ್ಕರದ ಬಿಸಿ ತಟ್ಟಿಯಾಗಿದೆ. ಬಸ್ಗಳು ಬಂದ್ ಆಗಿದ್ದು ಪೂರ್ಣ ಪ್ರಮಾಣದಲ್ಲಿ ಇವತ್ತಿನಿಂದ ಈ ಕ್ಷಣದಿಂದ ಈಗಾಗಲೇ ಮುಷ್ಕರ ಆರಂಭ ಆಗಿದೆ. ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ಸಿಗೋದಿಲ್ಲ. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗೋದಕ್ಕೆ ಸಿಗೋದಿಲ್ಲ. ಕೆಕೆಆರ್ಟಿಸಿ ಬಸ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಈ ಕಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಸಿಗೋದಿಲ್ಲ. 4 ನಿಗಮಗಳ ಬಸ್ಗಳು ಟೋಟಲಿ ಬಂದ್. ಇವತ್ತಿನಿಂದ ಸರ್ಕಾರ ಇವರ ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಇರುತ್ತೆ. ಸಾರಿಗೆ ನೌಕರರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ, ಪ್ರತಿಭಟನೆ ಮಾಡಿಯೇ ಸಿದ್ಧ. ನಮ್ಮನ್ನ ಯಾವುದೇ ಕಾರಣಕ್ಕೂ ಹೆದರಿಸೋದು ಬೆದರಿಸೋದು ಮಾಡೋದಕ್ಕೆ ಹೋಗಬೇಡಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಹೇಳಿದ್ದಾರೆ. ನೋಡಿ, ತಾವು ಬೆಳಗಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಬಸ್ಗಳ ಮೂವ್ಮೆಂಟ್ ಇಲ್ಲ. ಜನ ಆಲ್ರೆಡಿ ಹೋಗ್ಬೇಕು ಊರಿಗೆ ಅಂತ ಬಂದಿಂತವರು ಹೇಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಈಗಾಗಲೇ ಅಸಂಘಟಿತ ಇಲ್ಲ, ನಾವು ಸಂಘಟಿತವಾಗಿ ಹೋರಾಟವನ್ನ ಮಾಡ್ತೀವಿ, ಅಲ್ಲಿ ಒಂದ್ ಕಡೆ ಬಸ್ ಹೋಗೋದು, ಇಲ್ಲೊಂದ್ ಕಡೆ ಮುಷ್ಕರ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. 4 ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಲಿಕ್ಕಿದೆ. ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿರುವ ಹಿನ್ನೆಲೆ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಇಳಿತಾ ಇದ್ದಾರೆ. ಇವತ್ತಿನಿಂದ ನಿನ್ನೆಯಿಂದನೇ ಈಗಾಗಲೇ ಮುಷ್ಕರ ಇರುವ ಹಿನ್ನೆಲೆ ಸಾರ್ವಜನಿಕರಿಗೆ ಈ ಮುಷ್ಕರದ ಬಿಸಿ ತಟ್ಟಿಯಾಗಿದೆ. ಬಸ್ಗಳು ಬಂದ್ ಆಗಿದ್ದು ಪೂರ್ಣ ಪ್ರಮಾಣದಲ್ಲಿ ಇವತ್ತಿನಿಂದ ಈ ಕ್ಷಣದಿಂದ ಈಗಾಗಲೇ ಮುಷ್ಕರ ಆರಂಭ ಆಗಿದೆ. ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ಸಿಗೋದಿಲ್ಲ. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗೋದಕ್ಕೆ ಸಿಗೋದಿಲ್ಲ. ಕೆಕೆಆರ್ಟಿಸಿ ಬಸ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಈ ಕಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಸಿಗೋದಿಲ್ಲ.
4 ನಿಗಮಗಳ ಬಸ್ಗಳು ಟೋಟಲಿ ಬಂದ್ ಬಂದ್ ಬಂದ್. ಇವತ್ತಿನಿಂದ ಸರ್ಕಾರ ಇವರ ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಇರುತ್ತೆ. ಸಾರಿಗೆ ನೌಕರರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ, ಪ್ರತಿಭಟನೆ ಮಾಡಿಯೇ ಸಿದ್ಧ. ನಮ್ಮನ್ನ ಯಾವುದೇ ಕಾರಣಕ್ಕೂ ಹೆದರಿಸೋದು ಬೆದರಿಸೋದು ಮಾಡೋದಕ್ಕೆ ಹೋಗಬೇಡಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಹೇಳಿದ್ದಾರೆ. ನೋಡಿ, ತಾವು ಬೆಳಗಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಬಸ್ಗಳ ಮೂವ್ಮೆಂಟ್ ಇಲ್ಲ. ಜನ ಆಲ್ರೆಡಿ ಹೋಗ್ಬೇಕು ಊರಿಗೆ ಅಂತ ಬಂದಂತವರು ಹೇಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಈಗಾಗಲೇ ಅಸಂಘಟಿತ ಇಲ್ಲ, ನಾವು ಸಂಘಟಿತವಾಗಿ ಹೋರಾಟವನ್ನ ಮಾಡ್ತೀವಿ, ಅಲ್ಲಿ ಒಂದ್ ಕಡೆ ಬಸ್ ಹೋಗೋದು, ಇಲ್ಲೊಂದ್ ಕಡೆ ಮುಷ್ಕರ. ನಮಸ್ಕಾರ, ಶುಭೋದಯ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. 4 ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಲಿಕ್ಕಿದೆ. ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿರುವ ಹಿನ್ನೆಲೆ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಇಳಿತಾ ಇದ್ದಾರೆ. ಇವತ್ತಿನಿಂದ ನಿನ್ನೆಯಿಂದನೇ ಈಗಾಗಲೇ ಮುಷ್ಕರ ಇರುವ ಹಿನ್ನೆಲೆ ಸಾರ್ವಜನಿಕರಿಗೆ ಈ ಮುಷ್ಕರದ ಬಿಸಿ ತಟ್ಟಿಯಾಗಿದೆ. ಬಸ್ಗಳು ಬಂದ್ ಆಗಿದ್ದು ಪೂರ್ಣ ಪ್ರಮಾಣದಲ್ಲಿ ಇವತ್ತಿನಿಂದ ಈ ಕ್ಷಣದಿಂದ ಈಗಾಗಲೇ ಮುಷ್ಕರ ಆರಂಭ ಆಗಿದೆ. ಬಿಎಂಟಿಸಿ ಬಸ್ಗಳು ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ಸಿಗೋದಿಲ್ಲ. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗೋದಕ್ಕೆ ಸಿಗೋದಿಲ್ಲ. ಕೆಕೆಆರ್ಟಿಸಿ ಬಸ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಈ ಕಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಸಿಗೋದಿಲ್ಲ. 4 ನಿಗಮಗಳ ಬಸ್ಗಳು ಟೋಟಲಿ ಬಂದ್ ಬಂದ್ ಬಂದ್. ಇವತ್ತಿನಿಂದ ಸರ್ಕಾರ ಇವರ ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಇರುತ್ತೆ. ಸಾರಿಗೆ ನೌಕರರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ, ಪ್ರತಿಭಟನೆ ಮಾಡಿಯೇ ಸಿದ್ಧ. ನಮ್ಮನ್ನ ಯಾವುದೇ ಕಾರಣಕ್ಕೂ ಹೆದರಿಸೋದು ಬೆದರಿಸೋದು ಮಾಡೋದಕ್ಕೆ ಹೋಗಬೇಡಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಹೇಳಿದ್ದಾರೆ. ನೋಡಿ, ತಾವು ಬೆಳಗಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಬಸ್ಗಳ ಮೂವ್ಮೆಂಟ್ ಇಲ್ಲ. ಜನ ಆಲ್ರೆಡಿ ಹೋಗ್ಬೇಕು ಊರಿಗೆ ಅಂತ ಬಂದಂತವರು ಹೇಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಈಗಾಗಲೇ ಅಸಂಘಟಿತ ಇಲ್ಲ, ನಾವು ಸಂಘಟಿತವಾಗಿ ಹೋರಾಟವನ್ನ ಮಾಡ್ತೀವಿ, ಅಲ್ಲಿ ಒಂದ್ ಕಡೆ ಬಸ್ ಹೋಗೋದು, ಇಲ್ಲೊಂದ್ ಕಡೆ ಮುಷ್ಕರ, ಅಲ್ಲಿ ಒಂದ್ ಕಡೆ ಬಸ್ ಹೋಗೋದು, ಇಲ್ಲೊಂದ್ ಕಡೆ ಮುಷ್ಕರ.